ಗೆಳೆಯರೆ, ಮತ್ತೊಮ್ಮೆ ಪರಿಸರ ಅಧ್ಯಯನ 5ನೇ ತರಗತಿಯ 3ನೇ ವಿಡಿಯೋದಲ್ಲಿ ಎಲ್ಲರಿಗೂ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ 5ನೇ ತರಗತಿ ಪರಿಸರ ಅಧ್ಯಯನ ಮುಗಿಯುತ್ತದೆ. ಹಾಗಾದರೆ ನಾವು ನಂತರದ ಪಾಠಗಳನ್ನು ನೋಡುವ. 5 ಮತ್ತು 6ನೇ ಪಾಠವನ್ನು ನೋಡಿದ್ದೇವೆ. ಈಗ ಡೈರೆಕ್ಟಾಗಿ 7ನೇ ಪಾಠಕ್ಕೆ ಹೋಗುವ. 1ನೇ ಪಾಠ ಮತ್ತು 2ನೇ ಪಾಠ, 3ನೇ ಪಾಠ, 4ನೇ ಪಾಠ, 5ನೇ ಪಾಠ, 6ನೇ ಪಾಠ ಈ ರೀತಿಯಾಗಿ ಪಾಠವನ್ನು ಮುಗಿಸಿದ್ದೇವೆ. ನಾವು ಡೈರೆಕ್ಟಾಗಿ ಈಗ 7ನೇ ಪಾಠಕ್ಕೆ ಹೋಗೋಣ. ಓಕೆ, 7ನೇ ಪಾಠಕ್ಕೆ ಹಿಂದಿನ ವಿಡಿಯೋದಲ್ಲಿ ಈ ಪಾಠಗಳ ಲಿಂಕ್ ಬೇಕಂದರೆ ಎಕ್ಸ್ಪ್ಲೇನ್ ಮಾಡಿದ್ದು ನಿಮಗೆ ದೊರೀತದೆ. ಓಕೆ, ಟೆಕ್ಸ್ಟ್ ಬುಕ್ನಲ್ಲಿ ಇರುವಂಥದ್ದು ಮಾತ್ರ ನಾನು ತೆಗೆದುಕೊಂಡಿದ್ದೇನೆ, ಉಳಿದಂಥದ್ದನ್ನು ಯಾವುದೂ ರೀತಿಯಾಗಿ ತೆಗೆದುಕೊಂಡಿಲ್ಲ. ಆದ್ದರಿಂದ ಎಷ್ಟು ಮಾಹಿತಿಗಳಿದಾವೆ ಅಂದರೆ ನಾವು ಸ್ಪರ್ಧಾತ್ಮಕ ಪರೀಕ್ಷೆ ಬೇರೆ ಬುಕ್ಸನ್ನು ಓದೋದೇ ಬೇಡ, ಅಷ್ಟು ಮಾಹಿತಿಗಳು ಇದರಲ್ಲಿ ಇದ್ದಾವೆ. ಹಾಗಾದರೆ ಪಾಠ 7 ನೀರು ಎಂಬ ಪಾಠ ಇದೆ. ಹಾಗಾದರೆ ನೀರು ಎಂಬ ಪಾಠದಲ್ಲಿ ಮುಖ್ಯವಾಗಿ ಮೊದಲನೇದಾಗಿ ನೀರು ಎಂದರೆ ಶುದ್ಧ ನೀರಿಗೆ ಬಣ್ಣ ಮತ್ತು ವಾಸನೆ ಇರುವುದಿಲ್ಲ. ನೀರಿನ ರುಚಿಗೆ ಅದರಲ್ಲಿ ವಿಲೀನವಾಗಿರುವ ಲವಣಗಳು ಮತ್ತು ಖನಿಜಾಂಶಗಳೇ ಅದಕ್ಕೆ ಕಾರಣವಾಗುತ್ತದೆ. ಹಾಗಾದರೆ ಶುದ್ಧ ನೀರಿಗೆ ವಾಸನೆ ಇರುವುದಿಲ್ಲ. ಮಣ್ಣು, ಕಸ, ಪೇಪರ್, ಉಳಿಕೆಯ ಆಹಾರ ಪದಾರ್ಥಗಳು ಸೇರುವುದರಿಂದ ನೀರು ಭೌತಿಕವಾಗಿ ಕಲುಷಿತಗೊಳ್ಳುತ್ತದೆ. ಕಾರ್ಖಾನೆಗಳಿಂದ ಬರುವಂತಹ ರಾಸಾಯನಿಕಗಳು ಬೆರೆತು ನೀರು ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕಗಳು ಸೇರಿ ನೀರು ಅಪಾಯಕಾರಿ ಅಂಶಗಳಿಂದ ಕೂಡಿ ವಿಷಯುಕ್ತವಾಗುತ್ತದೆ. ಈ ನೀರಿನ ಸೇವೆಯಿಂದ ಕಾಲರಾ, ಅತಿಸಾರ, ಆಮಶಂಕೆ ಮುಂತಾದ ರೋಗಗಳು ಬರಬಹುದು. ಕಾಲರಾ, ಅತಿಸಾರ ಮತ್ತು ಆಮಶಂಕೆ ಯಾವುದರ ಸೇವನೆಯಿಂದ ಬರುತ್ತದೆ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ನೀರು ಅಂತ ನೀವು ಉತ್ತರಿಸಬೇಕಾಗ್ತದೆ. ನೋಡಿ, ಇಲ್ಲೇ ಒಂದು ಕ್ವಶನ್ಸನ್ನು ರೇಸ್ ಮಾಡುವಂಥ ಚಾನ್ಸಸ್ ಇರ್ತದೆ. ನಂತರ ಮತ್ತೊಂದು, ಪ್ಲಾಸ್ಮೋಡಿಯಂ ಎಂಬ ರೋಗಾಣು ಅನಾಫಿಲಿಸ್ ಎಂಬ ಹೆಣ್ಣು ಸೊಳ್ಳೆಯ ಇರುತ್ತದೆ. ಈ ಸೊಳ್ಳೆಯ ಮನುಷ್ಯರನ್ನು ಕಚ್ಚಿದಾಗ ಈ ರೋಗಾಣು ರಕ್ತದಲ್ಲಿ ಸೇರಿ ಅತಿ ಜ್ವರ, ಮೈ ನಡುಕ, ವಾಂತಿ, ತಲೆನೋವು ಮುಂತಾದ ರೋಗ ಲಕ್ಷಣಗಳನ್ನು ಕಂಡುಬರುತ್ತದೆ. ಇದನ್ನು ನಾವು ಏನಂತ ಕರಿತೇವೆ? ಮಲೇರಿಯಾ ಅಂತ ಕರಿತೇವೆ. ಇದಕ್ಕೆ ಸರಿಯಾದ ಚಿಕಿತ್ಸೆ ತೆಗೆದುಕೊಳ್ಳೋದಿದ್ರೆ ಸಾವು ಕೂಡ ಬರುತ್ತದೆ. ಹಾಗಾದರೆ ಮಲೇರಿಯಾ ರೋಗವು ಯಾವ ರೋಗಾಣುವಿಂದ ಬರುತ್ತದೆ ಅಂದರೆ ಇದನ್ನು ಸರ್ವರ್ ಎಕ್ಸಾಮ್ಸ್ನಲ್ಲಿ ಪದೇ ಪದೇ ಕೇಳ್ತಾ ಇರ್ತಾರೆ. ಪ್ಲಾಸ್ಮೋಡಿಯಂ ಎಂಬ ರೋಗಾಣು ಯಾವ ಸೊಳ್ಳೆ ಅಂದರೆ ಅನಾಫಿಲಿಸ್ ಸೊಳ್ಳೆ, ಅದು ಹೆಣ್ಣು ಸೊಳ್ಳೆ. ಇದನ್ನು ನೆನ್ಪಿಟ್ಕೋಬೇಕಾಗ್ತದೆ, ಹೆಣ್ಣು ಸೊಳ್ಳೆ. ಮಲೇರಿಯಾ ಯಾವ ಸೊಳ್ಳೆಯಿಂದ ಬರ್ತದೆ ಅಂತಲೂ ಪ್ರಶ್ನೆಯನ್ನು ಕೇಳ್ತಾರೆ, ಮತ್ತು ಯಾವ ರೋಗಾಣು ಅಂತಲೂ ಪ್ರಶ್ನೆಯನ್ನು ಕೇಳ್ತಾರೆ. ಇದು ಮಲೇರಿಯಾ ಸೊಳ್ಳೆಯಾಗಿರುತ್ತದೆ. ಓಕೆ, ನಂತರ ಪಾಠ 8, ಪಾಠ 7ದಲ್ಲಿ 2 ಪಾಯಿಂಟ್ಗಳು ಇಂಪಾರ್ಟೆನ್ಸ್ಗಳಿದ್ದಾವೆ. ಅದಕ್ಕಾಗಿ ಅದನ್ನು ಮಾತ್ರ ತೆಗೆದುಕೊಂಡಿದ್ದೇನೆ. 5ನೇ ಕ್ಲಾಸ್ ಆಗಿರೋದ್ರಿಂದ, ಚಿಕ್ಕ ಮಕ್ಕಳಾಗಿರೋದ್ರಿಂದ ಅದಕ್ಕೆ ಚಿತ್ರಗಳ ಮೂಲಕ ತಿಳಿಸಿಕೊಡೋದೇ ಜಾಸ್ತಿ ಆಗಿರ್ತದೆ. ಅದರಿಂದ ಅದನ್ನು ತೆಗೆದುಕೊಂಡಿಲ್ಲ. ಪಾಠ 8 ಕೃಷಿ. ಒಂದು ಹಾಡಿನ ಮೂಲಕ ಅದನ್ನು ಸ್ಟಾರ್ಟ್ ಮಾಡಿದ್ದಾರೆ. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದೆ ಸೇವೆಯ ಪೂಜೆಗೆ ಕರ್ಮರಯ್ಯ ಪರಸಾಧನವು. ಕಷ್ಟದೊಳಗಿದೆ ಅನ್ನವ ದುಡಿವನೆ ತ್ಯಾಗಿ, ಸೃಷ್ಟಿಯ ನಿಮದೊಳಗನೆ ಭೋಗಿ. ನೇಗಿಲ ಹಿಡಿಯೋನು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಎಂಬ ಪಾಠದಿಂದ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾದರೆ ಕರ್ನಾಟಕದ ಪ್ರಮುಖ ಜಿಲ್ಲೆಗಳಲ್ಲಿ ಯಾವ ಯಾವ ಬೆಳೆಗಳನ್ನು ಬೆಳೀತಾರೆ ಅಂತ ಸಂಕ್ಷಿಪ್ತ ವಿವರಣೆಯನ್ನು ಕೊಟ್ಟಿದ್ದಾರೆ. ಬೀದರ್ನಲ್ಲಿ ತೊಗರಿ, ಗೋಧಿ, ಜೋಳ ಮತ್ತು ಕಬ್ಬನ್ನು ಹೆಚ್ಚಾಗಿ ಬೆಳೀತಾರೆ. ಕಲಬುರಗಿಯಲ್ಲಿ ತೊಗರಿ, ಜೋಳ, ಸಜ್ಜೆ, ಕಡಲೆ, ಹತ್ತಿ. ನಿಮ್ಮ ಯಾವುದು ಜಿಲ್ಲೆ ಅಂತ ನೋಡ್ಕೊಳ್ಳಿ, ನಿಮ್ಮ ಜಿಲ್ಲೆಯಲ್ಲಿ ಯಾವುದನ್ನು ಹೆಚ್ಚಾಗಿ ಬೆಳೀತಾರೆ ಅಂತ. ವಿಜಯಪುರ ತೊಗರಿ, ಗೋಧಿ, ಜೋಳ, ಸಜ್ಜೆ, ಕಡಲೆ, ಕಬ್ಬು, ಸಾಕ್ಷಿ. ಯಾದಗಿರಿಯಲ್ಲಿ ಜೋಳ, ಸಜ್ಜೆ, ತೊಗರಿ, ಗೋಧಿ, ಭತ್ತ. ಈ ನಾರ್ತ್ ಕರ್ನಾಟಕ ಏನಿದೆಯಲ್ಲ, ಉತ್ತರ ಕರ್ನಾಟಕದಲ್ಲಿ ತೊಗರಿ, ಜೋಳ ಮತ್ತು ದ್ರಾಕ್ಷಿ, ಹತ್ತಿ ಇವನ್ನು ಹೆಚ್ಚಾಗಿ ಬೆಳೀತಾರೆ. ಉಳಿದಂತೆ
ಭತ್ತ ಎಲ್ಲ ಸೌತ್ಗೆ ಬರ್ತದೆ ನೋಡಿ. ಬೆಳಗಾವಿಯಲ್ಲಿ ಕಬ್ಬು, ಜೋಳ, ಗೋಧಿ, ಕಡಲೆ, ಶೇಂಗಾ, ಹತ್ತಿ, ತಂಬಾಕು ಕೂಡ ಬೆಳಗಾವಿಯಲ್ಲಿ ಬೆಳೀತಾರೆ. ಬಾಗಲಕೋಟೆಯಲ್ಲಿ ಕಬ್ಬು, ಗೋಧಿ, ಜೋಳ, ಸಜ್ಜೆ, ಕಡಲೆ. ರಾಯಚೂರಿನಲ್ಲಿ ಭತ್ತ, ಹತ್ತಿ, ಜೋಳ, ಸಜ್ಜೆ, ಕಡಲೆ, ಸೋಯಾಬೀನ್ ಈ ರೀತಿಯಾಗಿ ಒಂದೊಂದೇ ಭೂಪ್ರದೇಶದ ಬೆಳೆಗಳನ್ನು ನೀಡಿದ್ದಾರೆ. ನಿಮ್ಗೆ ಹೊಂದಿಸಿ ಬರೆಯುವುದಲ್ಲಿ ಇದನ್ನು ಕೇಳುವಂಥ ಚಾನ್ಸಸ್ಗಳು ಜಾಸ್ತಿ ಇರ್ತವೆ. ಆದ್ದರಿಂದ ನಿಮ್ಮ ಜಿಲ್ಲೆ ಯಾವುದು ಅದನ್ನು ನೀವು ಯಾವುದಕ್ಕೆ ಪ್ರಸಿದ್ಧಿ ಅಂತ ನೋಡ್ಕೋಬೇಕಾಗ್ತದೆ. ಉತ್ತರ ಕನ್ನಡದಲ್ಲಿ ಭತ್ತ, ತೆಂಗು, ಅಡಿಕೆ, ಏಲಕ್ಕಿ, ಮೆಣಸು, ಗೋಡಂಬಿಯನ್ನು ಹೆಚ್ಚಾಗಿ ಬೆಳೆಯಲಾಗುತ್ತದೆ. ನಂತರ ಮಳೆ ಆಧಾರಿತ ಕೃಷಿ ಭೂಮಿ ಮಳೆ ಕಡಿಮೆ ಬೀಳುವ ಪ್ರದೇಶದಲ್ಲಿನ ಜಮೀನಿನ ಮಳೆ ಆಧಾರಿತ ಕೃಷಿಯ ಭೂಮಿಯಾಗಿ ಕಡಿಮೆ ನೀರನ್ನು ಬಳಸುವ ಬೆಳೆಗಳನ್ನು ಭೂಮಿಯ ಮಣ್ಣಿಗನುಗುಣವಾಗಿ ಬೆಳೆಯಲಾಗುತ್ತದೆ. ಮಳೆ ಆಧಾರಿತ ಕೃಷಿ ಬೇಸಾಯವನ್ನು ಖುಷ್ಕಿ ಬೇಸಾಯ ಅಥವಾ ಒಣಭೂಮಿ ಬೇಸಾಯ ಅಂತ ಕರೀತಾರೆ. ನೀವು RTCಯನ್ನು ತೆಗೆದುಕೊಳ್ಳಕ್ಕೆ ಹೋದಾಗ RTC ಉತ್ತಾರವನ್ನು ತೆಗೆದುಕೊಳ್ಳಕ್ಕೆ ಹೋದಾಗ ಅದು ಖುಷ್ಕಿ ಜಮೀನು ಅಥವಾ ಒಣ ಜಮೀನು ಈ ರೀತಿಯಾಗಿ ಮೆನ್ಷನ್ ಮಾಡಿರ್ತಾರೆ. ಖುಷ್ಕಿ ಅಂದರೆ ಮಳೆಯನ್ನು ಆಧಾರಿತವಾಗಿ ಬೆಳೆಯುವಂಥ ಬೇಸಾಯವಾಗಿರ್ತದೆ. ನಂತರ ಅದರಲ್ಲಿ ವಿಧಗಳಿದ್ದಾವೆ. ಸಾಂದ್ರ ಬೇಸಾಯ ಅಂದರೆ ಒಂದೇ ಕೃಷಿ ಜಮೀನಿನಲ್ಲಿ 2 ರಿಂದ 3 ಬೆಳೆಗಳನ್ನು ಬೆಳೆಯುವುದನ್ನು ಸಾಂದ್ರ ಬೇಸಾಯ ಅಂತ ಹೇಳ್ತಾರೆ. ಉದಾಹರಣೆಗೆ ಜೋಳ, ಭತ್ತ, ರಾಗಿ ಒಂದೇ ಜಮೀನು ಇರ್ತದೆ. ಒಂದು ಪೀರಿಯಡ್ನಲ್ಲಿ ಜೋಳವನ್ನು ಹಾಕಿದರೆ ಮತ್ತೊಂದು ಪೀರಿಯಡ್ನಲ್ಲಿ ಭತ್ತವನ್ನು ಹಾಕುವಂಥದ್ದು ಇದು ಮುಖ್ಯವಾಗಿ. ಅದನ್ನು ಸೂರ್ಯಕಾಂತಿ ಆಗಿರ್ಬೋದು, ಹತ್ತಿ, ಹುರುಳಿ, ಕಡಲೆ, ತೊಗರಿ ಒಂದೇ ಜಮೀನು ಇರ್ತದೆ. ಆ ಜಮೀನಲ್ಲಿ ಪಾರ್ಟ್ ಮಾಡಿ ಹಾಕಿದರೂ ಅದಾಗ್ತದೆ, ಅಥವಾ ಒಂದರ ನಂತರ ಒಂದು ಬೆಳೆಯುವಂಥವ್ರು. ಮಿಶ್ರ ಬೇಸಾಯ ಜಮೀನುಗಳಲ್ಲಿ ಬೆಳೆಗಳಲ್ಲಿ ಬೆಳೆಯುವ ಜಮೀನಿನ ಜೊತೆಗೆ ದನ ಕರುಗಳನ್ನು ಬೆಳೆಸೋದು, ಕೋಳಿ, ರೇಷ್ಮೆ, ಜೇನು ಸಾಕಾಣಿಕೆ ಮಾಡುವುದು, ಇದನ್ನು ಮಿಶ್ರ ಬೇಸಾಯ ಅಂತ ಹೇಳಲಾಗುತ್ತದೆ. ನಂತರ ತೋಟಗಾರಿಕೆ ಆಹಾರದಲ್ಲಿ ಬೆಳೆಗಳಲ್ಲಿ ಬದಲಿಗೆ ಕೃಷಿ ಜಮೀನಿನಲ್ಲಿ ವಿವಿಧ ಹಣ್ಣು, ಕಾಫಿ, ತರಕಾರಿ, ಟೀ, ಹೂಗಳನ್ನು ಬೆಳೆಯುವುದನ್ನು ತೋಟಗಾರಿಕೆ ಬೇಸಾಯ ಅಂತ ಹೇಳ್ತಾರೆ. ನಂತರ ಪಾಠ 9ನೇ ಪಾಠದಲ್ಲಿ ನೀಡಿದ್ದಾರೆ ಕೃಷಿ ಬಗ್ಗೆ. 9ನೇ ಪಾಠ ಆಹಾರ, ಕೃಷಿ ಇಲ್ಲ. 8ನೇ ಪಾಠ ಆಹಾರ ಜೀವ ಎಂಬ ಪಾಠ ಇದೆ. ಓಕೆ, ಇದರಲ್ಲಿ ಏನು ವಿಷಯ ಇದೆ ನೋಡೋದಾದರೆ ಪೋಷಕಾಂಶ ಮತ್ತು ಆಹಾರ ಪದಾರ್ಥಗಳು ಏನು ದೊರೆಯುತ್ತದೆ, ಯಾವ ಪೋಷಕಾಂಶ ಯಾವ ಆಹಾರ ಪದಾರ್ಥದಲ್ಲಿ ದೊರೆಯುತ್ತದೆ ಅಂತ ಕೊಟ್ಟಿದ್ದಾರೆ. ಕಾರ್ಬೋಹೈಡ್ರೇಟ್ ಯಾವ ಆಧಾರದಲ್ಲಿ ದೊರೆಯುತ್ತದೆ ಅಂದರೆ ಮೆಂತೆ, ಕ್ಯಾರೆಟ್, ಮೊಳಕೆ ಕಾಳು, ಮೀನೆಣ್ಣೆ, ಹಸಿರು ಹಳದಿ ತರಕಾರಿಗಳಲ್ಲಿ ಹೈಡ್ರೋಕಾರ್ಬನ್ ನಾವು ನೋಡ್ಬೋದು. ಲಿಪಿಡ್ ರಾಗಿ, ಗೋಧಿ, ಜೋಳ, ನವಣೆ, ಸಾಸಿವೆ, ಬ್ರೆಡ್, ಜೇನುತುಪ್ಪದಲ್ಲಿ ಲಿಪಿಡನ್ನು ನೋಡ್ಬೋದು. ಪ್ರೋಟೀನ್ ಶೇಂಗಾ, ಮಾಂಸ, ಮೀನು, ಒಣ ಕೊಬ್ಬರಿ, ಎಳ್ಳು, ಮೊಟ್ಟೆ, ಹಳದಿ ಭಾಗದಲ್ಲಿ ಪ್ರೋಟೀನ್ ಜಾಸ್ತಿ ಇರ್ತದೆ. ವಿಟಮಿನ್ಸ್ಗಳು ತರಕಾರಿ, ಹಣ್ಣು, ನಿಂಬೆ, ಏಕದಳ ಧಾನ್ಯಗಳಲ್ಲಿ ನಾವು ವಿಟಮಿನ್ಸ್ಗಳನ್ನು ಅತಿ ಹೆಚ್ಚಾಗಿ ನೋಡಬಹುದು. ಖನಿಜ ಲವಣಗಳು ಸೌತೆಕಾಯಿ, ಕಲ್ಲಂಗಡಿ, ದ್ರಾಕ್ಷಿ, ಮೂಲಂಗಿ, ಕುಂಬಳಕಾಯಿ, ಬದನೆಕಾಯಿ, ಹೂಕೋಸುಗಳಲ್ಲಿ ಖನಿಜ ಲವಣಗಳನ್ನು ನೋಡಬಹುದು. ನೀರಿನ ಅಂಶ ಯಾವುದರಲ್ಲಿ ಹೆಚ್ಚಿರ್ತದೆ ಅವರೆಕಾಯಿ, ತೊಗರಿ, ಅಲಸಂದೆ, ಹಾಲು, ಹೆಸರು ಕಾಳು ಮತ್ತು ಸೋಯಾಬೀನ್ಗಳಲ್ಲಿ ಈ ಆಹಾರ ಪದಾರ್ಥಗಳು ಪೋಷಕಾಂಶಗಳು ಹೊಂದಿರುತ್ತದೆ. ನಂತರ ಪಾಠ 9ರಲ್ಲಿ ಪೋಷಕಾಂಶಗಳು ಅಷ್ಟೇ ಇದೆ. ಉಳಿದಾದ್ರೆ ಚಿತ್ರದ ಮೂಲಕ ವಿವರಿಸಿದ ಚಿಕ್ಕ ಮಕ್ಕಳಿಗೆ. ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆ ಬೇಕಾಗಿದ್ದು ಅಷ್ಟು. ನಂತರ ಪಾಠ 10 ಜನವಸತಿಗಳ ಬಗ್ಗೆ ಯಾವ ರೀತಿಯಾಗಿ ನೀಡಿದ್ದಾರೆ ಅಂತ ನೋಡುವ. ಮೊದಲನೇದಾಗಿ ವಸ್ತು ಸ್ವರೂಪ. ಪಾಠ 10ರಲ್ಲಿ ಅಷ್ಟೇನು ವಿಷಯಗಳಿಲ್ಲ, ಅದರಿಂದ ಅದನ್ನು ತಗೊಂಡುಕೊಂಡಿಲ್ಲ. ಪಾಠ 11 ವಸ್ತು ಸ್ವರೂಪ. ನಾವು ಈ ಒಂದು ಪ್ರಯೋಗವನ್ನು ಪ್ರೈಮರಿ ಸೆಕ್ಷನ್ನಲ್ಲಿ ನೋಡಿರ್ತೇವೆ. ಪ್ರಾಥಮಿಕ ಹಂತದಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಇದನ್ನು ನೋಡಿರ್ತೇವೆ. ಇದನ್ನು ಬಾಷ್ಪೀಕರಣ, ತಟ್ಟೆಯೊಂದರ ಬಾಷ್ಪೀಕರಣ ಅಂತ ಹೇಳ್ತಾರೆ. ತಟ್ಟೆಯೊಂದರಲ್ಲಿ ನ್ಯಾಪ್ಕಿನ್ಗಳನ್ನು, ಉಂಡೆಗಳನ್ನು ತೆಗೆದುಕೊಂಡು ಚಿತ್ರದಲ್ಲಿ ತೋರಿಸಿರುವಂತೆ ಆಲಿಕೆಯ ಇನ್ನೊಂದು ತುದಿಯಲ್ಲಿ ಹತ್ತಿಯಿಂದ ಮುಚ್ಚಿ ನಿಧಾನವಾಗಿ ತಟ್ಟೆಯನ್ನು ಬಿಸಿ ಮಾಡಿ ಉಷ್ಣ ಹೆಚ್ಚಾದಂತೆ ಮಿಶ್ರಣದಲ್ಲಿರುವ ನ್ಯಾಪ್ಲಿನ್ ಉಂಡೆಗಳು ಬಿಳಿ ಆವಿ ರೂಪದಲ್ಲಿ ಆಲಿಕೆಯ ಒಳಭಾಗದಲ್ಲಿ ಸಂಗ್ರಹವಾಗುತ್ತೆ. ಬಿಸಿ ಮಾಡುವುದನ್ನು ನಿಲ್ಲಿಸಿದಾಗ ಏನಾಗಿತ್ತಂತೂ ನೋಡ್ರಿ ಅಂತ ಒಂದು ಪ್ರಯೋಗವನ್ನು ನೀಡಿದ್ದಾರೆ. ಇದನ್ನು ಬಾಷ್ಪೀಕರಣ ಅಂತ ಹೇಳಲಾಗುತ್ತದೆ. ಓಕೆ,
ಉಷ್ಣದಿಂದ ಘನವಸ್ತುಗಳು ಮೊದಲ ದ್ರವ ಸ್ಥಿತಿಗೆ, ನಂತರ ದ್ರವದಿಂದ ಅನಿಲ ಸ್ಥಿತಿಗೆ, ಹಾಗೆಯೇ ಕೆಲವು ವಸ್ತುಗಳು ತಂಪು ಮಾಡಿದಾಗ ಆವಿ ಅಥವಾ ಅನಿಲ ಸ್ಥಿತಿಯ ವಸ್ತುಗಳು ಮೊದಲು ದ್ರವ ಸ್ಥಿತಿಗೆ ಬಂದು ನಂತರ ಘನ ಸ್ಥಿತಿಗೆ ಬದಲಾಗುತ್ತವೆ ಎಂದು ನಿಮಗೆ ಆಲ್ರೆಡಿ ತಿಳಿದಿದೆ. ಅದಕ್ಕೆ ಘನ, ದ್ರವ, ಅನಿಲ ಅದರ ಬಗ್ಗೆ ಎಕ್ಸ್ಪ್ಲನೇಷನ್ನ ನೀಡಿದ್ದಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕರ್ಪೂರ ಮತ್ತು ಅಯೋಡಿನ್. ನಂತರ ಒಂದು ವಸ್ತುವಿನ ಅಡಕವಾಗಿರುವ ಕಣಗಳ ಮೊತ್ತವನ್ನು ರಾಶಿ ಅಥವಾ ದ್ರವ್ಯ ರಾಶಿ ಅಂತ ಕರೆಯಲಾಗುತ್ತದೆ. ಇದನ್ನು ತೂಕ ಮುಖಾಂತರ ತಿಳಿಯಲಾಗುತ್ತದೆ. ರಾಶಿಯ ಅಂತಾರಾಷ್ಟ್ರೀಯ ಏಕಮಾನ ಕಿಲೋಗ್ರಾಮ್. ಓಕೆ, 1 ಕಿಲೋಗ್ರಾಮ್ ಅಂದರೆ 1000 ಮಿಲಿಗ್ರಾಮ್, ಮತ್ತು 1 kg ಅಂದರೆ 100 ಗ್ರಾಮ್. 1 ಗ್ರಾಮ್ ಅಂದರೆ 1000 ಮಿಲಿಗ್ರಾಮ್ ಅಂದ್ಕೊಳ್ಳಿ. 1 kg ಅಂದರೆ 1000 ಗ್ರಾಮ್. 1 ಕ್ವಿಂಟಾಲ್ ಅಂದರೆ 100 kg. 1 ಟನ್ ಅಂದರೆ 1000 kg. ಇದು ಬೇಸಿಕ್ ಆಗಿ ಗೊತ್ತಿರಬೇಕು. ಒಂದು ಏಕಮಾನ ಪ್ರದೇಶದಲ್ಲಿ ಮೇಲೆ ಪ್ರಯೋಗಿಸಲ್ಪಟ್ಟುವ ಬಲವನ್ನು ನಾವೇನು ಹೇಳ್ತೇವೆ? ಒತ್ತಡ ಅಂತ ಹೇಳ್ತೇವೆ. ಒತ್ತಡ ಅಂದರೆ ಏನು ಅಂತ ತಿಳ್ಕೋಬೇಕು. ಅಣುಗಳ ಮತ್ತು ಅಥವಾ ಕಣಗಳ ಜೋಡಣೆಯನ್ನು ಆಧರಿಸಿ ದ್ರವ್ಯವನ್ನು ಘನ, ದ್ರವ, ಅನಿಲ ಎಂಬ 3 ಭೌತಿಕ ಸ್ಥಿತಿಗಳಲ್ಲಿ ಗುರುತಿಸುತ್ತಾರೆ. ಘನ, ದ್ರವ ಮತ್ತು ಅನಿಲ. ಅವುಗಳನ್ನು ಹೇಗೆ ಗುರುತಿಸ್ತಂದ್ರೆ ಕಣಗಳ ಮತ್ತು ಅಣುಗಳ ಜೋಡಣೆಯಿಂದ ಸಂಯುಕ್ತಗಳು ಮತ್ತು ಮಿಶ್ರಣಗಳೆಂದು ಇವನ್ನು ದ್ರವ್ಯಗಳನ್ನು ವಿಂಗಡಿಸಲಾಗುತ್ತದೆ. ನಂತರ ಪಾಠ 12ರಲ್ಲಿ ಧಾತು, ಸಂಯುಕ್ತ ಮತ್ತು ಮಿಶ್ರಣಗಳು ಅಂತ ಇದೆ. ಒಂದು ವಸ್ತುವಿನಲ್ಲಿ ಏಕಮಾನ ಗಾತ್ರದಲ್ಲಿ ರಾಶಿಯೇ ಸಾಂದ್ರತೆಯಾಗಿರ್ತದೆ. ಒಂದು ಏಕಮಾನ ಗಾತ್ರದಲ್ಲಿರುವ ಆ ರಾಶಿಯನ್ನು ನಾವೇನು ಹೇಳ್ತೇನೆ? ಸಾಂದ್ರತೆ ಅಂತ ಹೇಳಲಾಗುತ್ತೆ. ಸಾಮಾನ್ಯವಾಗಿ ಅನಿಲ ವಸ್ತುವಿನ ದ್ರವ ವಸ್ತುವಿನ ಸಾಂದ್ರತೆಯು ಮತ್ತು ದ್ರವ ವಸ್ತುವಿಗಿಂತ ಘನ ವಸ್ತುವಿನ ಸಾಂದ್ರತೆಯು ಹೆಚ್ಚಿರುತ್ತದೆ. ಒಂದು ಘನ ಗಾತ್ರದಲ್ಲಿ ವಸ್ತುವಿನ ರಾಶಿಯನ್ನು ಆ ವಸ್ತುವಿನ ಸಾಂದ್ರತೆ ಎನ್ನುವರು. ಸಾಂದ್ರತೆ ಅಂತಾರಾಷ್ಟ್ರೀಯ ಏಕಮಾನ ಕಿಲೋಗ್ರಾಮ್ ಅಥವಾ ಕ್ಯೂಬಿಕ್ ಮೀಟರ್ ಅಂತ ಹೇಳಲಾಗುತ್ತದೆ. ಹಾಗೆಯೇ ನಾವು ದಿನನಿತ್ಯ ಅನೇಕ ದ್ರವ್ಯಗಳನ್ನು ಬಳಸ್ತೇವೆ. ಪ್ರಕೃತಿಯಲ್ಲಿ ದೊರೆಯುವ ಈ ದ್ರವ್ಯಗಳು ಅಣುಗಳಿಂದ ಅಥವಾ ಸಂಯುಕ್ತ ಅಣುಗಳಿಂದ ಕೂಡಿವೆ. ಈ ಸಂಯುಕ್ತ ಅಣುಗಳು ವಿಭಜಿಸಿದಾಗ ಮೂಲ ಧಾತುಗಳು ಸಿಗುತ್ತವೆ. ಈ ಮೂಲ ಧಾತುವಿನ ಅತ್ಯಂತ ಚಿಕ್ಕ ಘಟಕವೇ ಪರಮಾಣು ಆಗಿರುತ್ತೆ. ಪರಮಾಣು ಎಂದರೇನು ಅಂತ ಇಲ್ಲಿ ತಿಳ್ಕೊಂಡ್ರೆ, ಪರಮಾಣುವು ಮೂಲ ಧಾತುವಿನ ಆಗದೆ ಗುಣಗಳುಳ್ಳ ಅತ್ಯಂತ ಚಿಕ್ಕ ಘಟಕವಾಗಿದೆ. ಕೆಲವು ಪರಮಾಣುಗಳು ಸುಲಭವಾಗಿ ಮತ್ತೊಂದೆಡೆ ಸೇರಿ ಬೇರೆ ಬೇರೆ ದ್ರವ್ಯಗಳಾಗುತ್ತವೆ. ದ್ರವ್ಯದಲ್ಲಿರುವ ಪರಮಾಣುಗಳನ್ನು ಆಧರಿಸಿ ಅವುಗಳನ್ನು ಧಾತು, ಸಂಯುಕ್ತ ಮತ್ತು ಮಿಶ್ರಣ ಅಂತ ವರ್ಗೀಕರಿಸಲಾಗುತ್ತದೆ. ಅಣುಸೂತ್ರದ ಸಂಯುಕ್ತ ವಸ್ತುಗಳು ಯಾವ ಧಾತುಗಳಿಂದ ಕೂಡಿದೆ ಎಂಬುದನ್ನು ತಿಳಿಯುವುದರ ಜೊತೆಗೆ ಪರಮಾಣು ಸಂಖ್ಯೆಯನ್ನು ಸೂಚಿಸುತ್ತವೆ. ಸಂಯುಕ್ತ ವಸ್ತುಗಳು ಅದರ ಮೂಲ ಘಟಕ ವಸ್ತುಗಳ ಲಕ್ಷಣವನ್ನು ಹೊಂದಿರುವುದಿಲ್ಲ. ಉದಾಹರಣೆಗೆ ನೋಡೋದಾದರೆ ಸಕ್ಕರೆಯು ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್ನಿಂದ ಆದರೆ ಸಕ್ಕರೆಯಲ್ಲಿ ಇವುಗಳಲ್ಲಿ ಯಾವ ಲಕ್ಷಣಗಳು ಇರುವುದಿಲ್ಲ. ಸಂಯುಕ್ತಗಳ ಘಟಕ ಸುಲಭವಾಗಿ ವಿಭಜಿಸಲು ಅದನ್ನು ಸಾಧ್ಯವಾಗುತ್ತಿಲ್ಲ. ಅದನ್ನು ತಿಳ್ಕೋಬೇಕಾಗ್ತದೆ. ಮಿಶ್ರಣ ಅಂದರೆ ಏನು ಅಂದರೆ ನಮ್ಮ ದಿನನಿತ್ಯ ಜೀವನದಲ್ಲಿ ಹಲವು ಮಿಶ್ರಣಗಳನ್ನು ಕಾಣುತ್ತೇವೆ. ಮಿಶ್ರಣಗಳು 2 ಅಥವಾ ಹೆಚ್ಚು ವಸ್ತುಗಳಿಂದ ಕೂಡಿದ ವಸ್ತುಗಳಾಗಿವೆ. 2 ಅಥವಾ ಹೆಚ್ಚು ವಸ್ತುಗಳು, ಧಾತುಗಳು ಅಥವಾ ಸಂಯುಕ್ತಗಳು ಯಾವುದೇ ಅನುಪಾತದಲ್ಲಿ ಸೇರಿಪಟ್ಟಾಗ ಅವು ರಾಸಾಯನಿಕ ಬದಲಾವಣೆಯಾಗದೆ ತಮ್ಮ ಮೂಲ ಲಕ್ಷಣಗಳನ್ನು ಉಳಿಸಿಕೊಂಡಿದ್ದಲ್ಲಿ ಆ ವಸ್ತುವನ್ನು ಮಿಶ್ರಣ ಅಂತ ಕರೆಯಲಾಗ್ತದೆ. ನೋಡಿ, ಮಣ್ಣು ಮತ್ತು ಮರಳು, ಜೇಡಿ ಮಣ್ಣು ಮತ್ತು ಹಲವು ಬಗೆಯ ಲವಣಗಳು ಹಾಗೂ ಸಸ್ಯ ಮತ್ತು ಪ್ರಾಣಿಯ ಅವಶೇಷಗಳ ಮಿಶ್ರಣಗಳು ಅವು ಮೂಲ ಸ್ಥಾನವನ್ನು, ಮೂಲ ಲಕ್ಷಣವನ್ನು ಉಳಿಸ್ಕೊಳ್ತವೆ. ಓಕೆ, ಮಿಶ್ರಣವಾಗದೆ ಅದನ್ನು ಮಿಶ್ರಣ ಅಂತ ಹೇಳ್ತಾರೆ. ನೆಕ್ಸ್ಟ್, ಸಂಯುಕ್ತ ವಸ್ತುಗಳು ಮತ್ತು ಮಿಶ್ರಣ ವಸ್ತುಗಳಿಗಿರುವಂಥ ವ್ಯತ್ಯಾಸವನ್ನು ನೋಡುವುದಾದರೆ 2 ಅಥವಾ 2ಕ್ಕಿಂತ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ಬೆರೆತಾಗ ಸಂಯುಕ್ತ ವಸ್ತುಗಳು ಉಂಟಾಗುತ್ತವೆ. ಮಿಶ್ರಣ ಅಂದರೆ 2 ಅಥವಾ ಹೆಚ್ಚು ವಸ್ತುಗಳು ಭೌತಿಕವಾಗಿ ಬೆರೆತಾಗ ಮಿಶ್ರಣ ಉಂಟಾಗುತ್ತದೆ. ಇಲ್ಲಿ ಭೌತಿಕವಾಗಿ ಬೆರೆಯಬೇಕು, ಇಲ್ಲಿ ರಾಸಾಯನಿಕವಾಗಿ ಬೆರೆತಾಗ. ಸಂಯುಕ್ತ ಘಟಕಗಳು ವಸ್ತುಗಳು ನಿರ್ದಿಷ್ಟ ಅನುಪಾತ ಅಥವಾ ಪ್ರಮಾಣದಲ್ಲಿ ಬೆರೆತಿರುತ್ತವೆ. ಮಿಶ್ರಣದ ಘಟಕ ವಸ್ತುಗಳು ಯಾವ ಪ್ರಮಾಣದಲ್ಲಿ ಆದರೂ ಬೆರೆತಿರಬಹುದು. ಸಂಯುಕ್ತಗಳ ಘಟಕ ವಸ್ತುಗಳು ಒಂದುಗೂಡಿದ ನಂತರ ತಮ್ಮ ಮೂಲ ಲಕ್ಷಣಗಳನ್ನು ಉಳಿಸಿಕೊಳ್ಳುವುದಿಲ್ಲ.
ಓಕೆ, ಮಿಶ್ರಣದ ಘಟಕ ವಸ್ತುಗಳು ತಮ್ಮ ಮೂಲ ಲಕ್ಷಣಗಳನ್ನು ಉಳಿಸಿಕೊಂಡಿರ್ತವೆ. ಆಗ ಹೇಳಿದಾಗ ಮರಳು ಮತ್ತು ಓಕೆ ಈಗ ಹಿಂದಿನ ಎಕ್ಸಾಂಪಲ್ಸ್ನಲ್ಲಿ ನೋಡಿದ್ರೆ ಇದು ಮಣ್ಣು ಮತ್ತು ಮರಳನ್ನು ಮಿಕ್ಸ್ ಮಾಡಿದಾಗ ನಿಮಗೆ ಏನು ಬರ್ತದೆ, ಅಲ್ಲಿ ಮಿಶ್ರಣ ಆಗಿದೆ ಅಂತ ಮೂಲ ವಸ್ತು ಗೊತ್ತಾಗ್ತದೆ. ಆದರೆ ಇಲ್ಲಿ ಸಂಯುಕ್ತಗಳಲ್ಲಿ ರಾಸಾಯನಿಕವಾಗಿ ಬೆರೆಯುತ್ತದೆ ಇನ್ನೊಂದು ವಸ್ತುವನ್ನು ನಾವು ನೋಡಬಹುದಾಗಿದೆ. ಅಂದರೆ ಸಕ್ಕರೆ ಮಾತ್ರ ಕಾಣ್ತದೆ, ಸಕ್ಕರೆಯಲ್ಲಿ ಯಾವ ಮಿಶ್ರಣ ಇದೆ ಅಂತ ನಮಗೆ ಗೊತ್ತಾಗೋದಿಲ್ಲ. ನಂತರ ಸಂಯುಕ್ತ ಘಟಕಗಳ ವಸ್ತುಗಳು ಸರಳವಾಗಿ ರಾಸಾಯನಿಕ ಕ್ರಿಯೆಗಳಿಲ್ಲದೆ ವಿಭಜಿಸಲು ಸಾಧ್ಯವಿಲ್ಲ. ರಾಸಾಯನಿಕ ಕ್ರಿಯೆಗಳ ಬಾಷ್ಪೀಕರಣ ಆಗಿರ್ಬೋದು, ಬಟ್ಟಿ ಇಳಿಸುವಿಕೆ ಆಗಿರ್ಬೋದು, ಅಥವಾ ಒಂದು ರಾಸಾಯನಿಕ ಲ್ಯಾಬಲ್ಲಿ ಬೇರ್ಪಡಿಸುವ ಅದರಲ್ಲಿ ಮಿಶ್ರಣ ಘಟಕ ವಸ್ತುಗಳು ಸರಳ ವಿಧಾನದಲ್ಲಿ ವಿಭಜಿಸಬೇಕು. ಮಣ್ಣು ಮತ್ತು ಮರಳನ್ನು ಹೇಗೆ ನಾವು ಗುರುತಿಸಿ ಸಾಣಿಗೆ ಮೂಲಕ ಸಾಣಿಸಿ ಅದನ್ನು ಬೇರ್ಪಡಿಸ್ತೇವೆ, ಅದನ್ನು ಮಿಶ್ರಣ ಅಂತ ಕರೆಯಲಾಗುತ್ತೆ. ನಂತರ ಪಾಠ 13 ವಿಸ್ಮಯ ಶಕ್ತಿ ಅಂತ ಇದೆ. ಮುಖ್ಯವಾಗಿ ಒಂದು ವಸ್ತು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸುವಂತೆ ಮಾಡುವುದನ್ನು ಕೆಲಸ ಎಂದು ಕರೆಯಲಾಗುತ್ತದೆ. ಯಾವುದೇ ವಸ್ತುವನ್ನು ಒಂದು ಸ್ಥಳದಿಂದ ಮತ್ತೊಂದು ಸಾಗಿಸಲು ನಮ್ಗೆ ಏನು ಬೇಕಾಗ್ತದೆ, ಶಕ್ತಿ ಬೇಕಾಗ್ತದೆ. ಸ್ನಾಯು ಶಕ್ತಿ ನೋಡಿ, ಇವೆಲ್ಲ 5ನೇ ಕ್ಲಾಸಲ್ಲಿ ಸ್ಟಾರ್ಟ್ ಆಗ್ತದೆ. ಓಡಾಡುವ, ಏರುವ, ಇಳಿಯುವ, ವಸ್ತುಗಳು ಎಳೆಯುವ, ನೂಕುವ ಮತ್ತು ಇಂತಹ ಚಟುವಟಿಕೆಗಳನ್ನು ಸ್ನಾಯು ಶಕ್ತಿಯು ಅವಶ್ಯಕವಾಗಿರುತ್ತದೆ. ನಮ್ಮ ಶರೀರದಲ್ಲಿ ಉಂಟಾಗುವ ರಾಸಾಯನಿಕ ಬದಲಾವಣೆಯಿಂದ ಈ ಶಕ್ತಿ ಉಂಟಾಗುತ್ತದೆ. ಇದು ಸ್ನಾಯು ಶಕ್ತಿ ಅಂತ ಕರೆಯಲಾಗುತ್ತೆ. ಯಾಂತ್ರಿಕ ಶಕ್ತಿ, ಯಾಂತ್ರಿಕ ಅಂದರೆ ತಿಳ್ಕೊಬೇಕು, ಯಂತ್ರ. ಓಕೆ, ಒಂದು ವಸ್ತು ತನ್ನ ಸ್ಥಾನದಿಂದ ಪಡೆಯುವ ಶಕ್ತಿಯ ಪ್ರಚ್ಛನ್ನ ಶಕ್ತಿ ಎಂದು, ತನ್ನ ಚಲನೆಯಿಂದ ಪಡೆಯುವ ಶಕ್ತಿಯನ್ನು ಚಲನ ಶಕ್ತಿ ಎಂದು ಕರೆಯುತ್ತಾರೆ. ಪ್ರಚ್ಛನ್ನ ಶಕ್ತಿ ಮತ್ತು ಚಲನ ಶಕ್ತಿಯ ಒಟ್ಟು ಮೊತ್ತವನ್ನು ಯಾಂತ್ರಿಕ ಶಕ್ತಿ ಅಂತ ಕರೆಯಲಾಗುತ್ತದೆ. ಪ್ರಚ್ಛನ್ನ ಶಕ್ತಿ ಮತ್ತು ಚಲನ ಶಕ್ತಿಯ ಒಟ್ಟು ಮೊತ್ತವನ್ನು ನಾವೇನು ಹೇಳ್ತೇವೆ, ಯಾಂತ್ರಿಕ ಶಕ್ತಿ ಅಥವಾ ಯಂತ್ರ ಶಕ್ತಿ ಅಂತ ಹೇಳಲಾಗುತ್ತದೆ. ನಂತರ ಉಷ್ಣ ಶಕ್ತಿ, ಉರುವಲು, ಇಂಧನ, ಸೂರ್ಯ ಇನ್ನಿತರ ಶಕ್ತಿಗಳಿಂದ ಶಾಖವನ್ನು ಪಡೆದು ನಮ್ಮ ದಿನನಿತ್ಯ ಕೆಲಸಗಳನ್ನು ಮಾಡಿಕೊಳ್ಳುತ್ತೇವೆ. ಅಲ್ಲಿ ಬೆಂಕಿ ಕಾಣಿಸಿಕೊಳ್ತದಲ್ವ, ಉಷ್ಣತೆ ಇರ್ತದೆ, ಶಾಖ ಜಾಸ್ತಿ ಇದಾವನ್ನು ಉಷ್ಣ ಶಕ್ತಿ ಅಂತ ಹೇಳ್ತಾರೆ. ಆದರೆ ಸೌರಶಕ್ತಿ ಅಂದರೆ ಭೂಮಿ ಮೇಲಿರುವ ಎಲ್ಲ ಶಕ್ತಿಗಳ ಮೂಲ ಆಕಾರ ಸೂರ್ಯವಾಗಿರ್ತಾನೆ. ಸೂರ್ಯನಿಂದ ಪಡೆಯುವ ಶಕ್ತಿ ಸೌರಶಕ್ತಿ ಅಂತ ಕರೆಯಲಾಗುತ್ತದೆ. ಜೀವಿಗಳು ಬದುಕಲು ಸೂರ್ಯನ ಶಕ್ತಿಯನ್ನು ಅವಲಂಬಿಸಿವೆ. ಸಸ್ಯಗಳು ಸೂರ್ಯನ ಬೆಳಕನ್ನು ಉಪಯೋಗಿಸಿಕೊಂಡು ತಮ್ಮ ಆಹಾರವನ್ನು ತಯಾರಿಸುತ್ತವೆ. ಈ ಪ್ರಕ್ರಿಯೆಯನ್ನು ದ್ಯುತಿಸಂಶ್ಲೇಷಣೆ ಕ್ರಿಯೆ ಅಂತ ಕರೆಯುತ್ತವೆ. ಪತ್ರಹರಿತ ಮೂಲಕ ಆಹಾರವನ್ನು ತಯಾರಿಸಿಕೊಳ್ಳುತ್ತವೆ, ಅದನ್ನು ನಾವು ದ್ಯುತಿಸಂಶ್ಲೇಷಣೆ ಕ್ರಿಯೆ ಅಂತ ಕರೆಯುತ್ತಾರೆ. ಸೌರಶಕ್ತಿ ಅಂದರೆ ಏನಂತ ಗೊತ್ತಾಯ್ತು, ಸೂರ್ಯನಿಂದ ಪಡೆಯುವ ಶಕ್ತಿಯನ್ನು ಸೌರಶಕ್ತಿ ಅಂತ ಹೇಳಲಾಗುತ್ತದೆ. ನಂತರ ಜೈವಿಕ ಶಕ್ತಿ, ಕೃಷಿ ತ್ಯಾಜ್ಯಗಳು, ಸಸ್ಯದ ಅವಶೇಷಗಳು ಮತ್ತು ಪ್ರಾಣಿಗಳ ಸಗಣಿ ಇವು ಮುಂತಾದ ವಾಯುವಿನ ಸಂಪರ್ಕವಿಲ್ಲದೆ, ಒಂದು ಗಾಳಿಯ ಸಂಪರ್ಕವಿಲ್ಲದೆ ಕೊಳೆಸಿದಾಗ ಉಂಟಾಗುವ ಅನಿಲವನ್ನು ಜೈವಿಕ ಅನಿಲ ಅಂತ ಕರೀತಾರೆ. ಇದನ್ನು ಅಡುಗೆ ಮಾಡಲು ಉಪಯೋಗಿಸ್ತಾರೆ. ಮತ್ತು ಜೈವಿಕ ಅನಿಲದಿಂದ ಸಿಗುವ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಕೂಡ ಇತ್ತೀಚಿನ ಕಾಲದಲ್ಲಿ ಪರಿವರ್ತನೆಯಾಗುತ್ತಿದೆ. ರಾಸಾಯನಿಕ ಶಕ್ತಿ, ವಸ್ತುಗಳ ನಡುವೆ ರಾಸಾಯನಿಕ ಕ್ರಿಯೆಗಳನ್ನು ನಡೆದು ಶಕ್ತಿ ಉಂಟಾದಾಗ ಅದನ್ನು ರಾಸಾಯನಿಕ ಶಕ್ತಿ ಅಂತಾರೆ. ವಿದ್ಯುತ್ ಕೋಶಗಳಲ್ಲಿ ರಾಸಾಯನಿಕ ಶಕ್ತಿ ಕ್ರಿಯೆ ನಡೆದು ವಿದ್ಯುತ್ ಉಂಟಾಗುವುದು. ನೋಡಿ, ವಿದ್ಯುತ್ ಕೋಶಗಳಲ್ಲಿ ಅಲ್ಲಿ ರಾಸಾಯನಿಕಗಳನ್ನು ಹಾಕಿರ್ತಾರೆ, ಅವೆಲ್ಲ ಸಂಘರ್ಷದಿಂದ ವಿದ್ಯುತ್ ಉತ್ಪಾದನೆ ಆಗುವುದನ್ನು ರಾಸಾಯನಿಕ ಶಕ್ತಿ ಅಂತ ಕರೆಯಲಾಗುತ್ತದೆ. ನಂತರ ಪಾಠ 13 ಬಾನಂಗಳ. ಬಾನಂಗಳ ಅಂದರೆ ಆಕಾಶ. ಸೂರ್ಯ ಮತ್ತು ಅದರ ಪರಿವಾರವನ್ನು ನಾವು ಬಾನಂಗಳ, ಆಕಾಶ ಅಂತ ಹೇಳಲಾಗುತ್ತದೆ. ಸೂರ್ಯನ ಪರಿವಾರವು ಸೌರವ್ಯೂಹ ಅಂತ ಕರೆಯಲಾಗುತ್ತದೆ. ಸೌರವ್ಯೂಹದಲ್ಲಿ 8 ಗ್ರಹಗಳು, ಒಟ್ಟು 173 ಉಪಗ್ರಹಗಳನ್ನು ನಾವು ಕಾಣಬಹುದು. ಇದನ್ನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಾರೆ, ಎಷ್ಟು ಗ್ರಹಗಳಿವೆ ಅಂತ ಕೇಳಿದ್ದಾರೆ. ಗ್ರಹಗಳಿವೆ 8 ಗ್ರಹಗಳು. ಉಪಗ್ರಹಗಳು 173. ಸಾವಿರಾರು ಕ್ಷುದ್ರಗಳಿವೆ, ಉಲ್ಕೆಗಳು ಮತ್ತು ಧೂಮಕೇತುಗಳನ್ನು ನಾವು ಸೌರವ್ಯೂಹದಲ್ಲಿ ನೋಡಬಹುದು. ಮೊದಲನೇದಾಗಿ ಸೂರ್ಯನ ಬಗ್ಗೆ ನೋಡೋದಾದರೆ, ಸೂರ್ಯ ಒಂದು ನಕ್ಷತ್ರವಾಗಿರ್ತದೆ. ಮೊನ್ನೆ ಕೆ ಎಕ್ಸಾಮ್ಸ್ ಅಂತ ಕೇಳಿದ್ದಾನೆ, 4 ಆಪ್ಷನ್ ಕೊಟ್ಟಿದ್ದಾನೆ. ಇವುಗಳಲ್ಲಿ ಯಾವುದು ಅಲ್ಲ ಅಂತ ಹೇಳಿ, ಅಂದರೆ ಸೂರ್ಯ, ಬುಧ ಗ್ರಹ ಅಂತ ಕೊಟ್ಟಿದ್ದಾನೆ. ಅವನ್ನು ಹೊರಗೆ ಹಾಕಿ ಅಂದರೆ ಸೂರ್ಯನ ಹೊರಗೆ ಹಾಕಬೇಕು, ಯಾಕಂದರೆ ಅದು ನಕ್ಷತ್ರವಾಗಿರ್ತದೆ, ಅವೆಲ್ಲ ಗ್ರಹವಾಗಿರ್ತದೆ. ಈ ರೀತಿಯಾದ ಪ್ರಶ್ನೆಗಳನ್ನು ಉದ್ಭವಿಸುವಂಥ ಚಾನ್ಸಸ್ಗಳು ಜಾಸ್ತಿ ಇರ್ತದೆ. ನಕ್ಷತ್ರಗಳಿಂದ ಭೂಮಿಗೆ ಹತ್ತಿರದಲ್ಲಿ ಇರುವ ಬೇರೆ ಎಲ್ಲ ನಕ್ಷತ್ರಗಳಿಗಿಂತಲೂ ಪ್ರಕಾಶಮಾನವಾಗಿ ಹಾಗೂ ದೊಡ್ಡದಾಗಿ ಕಾಣುತ್ತದೆ.
ಸೌರವ್ಯೂಹದ ಕೇಂದ್ರ ಬಿಂದುವನ್ನು ಸೂರ್ಯ ಅಂತ ಕರೀತಾರೆ. ಇದರಲ್ಲಿ ಗುರುತ್ವಾಕರ್ಷಣೆ ಒಳಪಟ್ಟು ಅದರ ಪರಿವಾರದ ಆಕಾಶಕಾಯಗಳೆಲ್ಲ ಅದರ ಸುತ್ತುವರಿಯುತ್ತದೆ. ಸೂರ್ಯನ ಸುತ್ತ ಎಲ್ಲ ಗ್ರಹಗಳು ಸುತ್ತುತ್ತವೆ. ಮತ್ತೆ ಓದಿ ತಿಳಿಯಲ್ಲಿ ನೀಡಿದ್ದಾರೆ, ಚಂದ್ರ, ಸೂರ್ಯ ಮತ್ತು ಇತರ ಗ್ರಹಗಳು ಭೂಮಿಯನ್ನೇ ಸುತ್ತುತ್ತಿವೆ ಎಂದು ಪುರಾತನ ಕಾಲದಲ್ಲಿ ಊಹಿಸಲಾಗಿತ್ತು. ಇದನ್ನು ಸೌರವ್ಯೂಹದ ಭೂಕೇಂದ್ರಿತ ಮಾದರಿ ಎಂದು ಕರೆಯಲಾಗಿತ್ತು. ಇದನ್ನು ಕಾರ್ಡ್ಲಿಯಸ್ ಟಾಲೆಮಿಯಂ ಎಂದು ಇದನ್ನು ಪ್ರತಿಪಾದಿಸ್ತಾನೆ ಮೊದಲನೇದಾಗಿ ಪ್ರಪ್ರಥಮವಾಗಿ. ನಂತರ ಭೂಮಿ ಇತರ ಗ್ರಹಗಳೊಂದಿಗೆ ಸೂರ್ಯನ ಸುತ್ತ ಸುತ್ತುತ್ತಿದೆ ಎಂದು ಮೊದಲು ಪ್ರತಿಪಾದಿಸುವ ಭಾರತೀಯ ಖಗೋಳ ವಿಜ್ಞಾನಿ ಮತ್ತು ಗಣಿತ ಶಾಸ್ತ್ರಜ್ಞರಾದಂತಹ ಆರ್ಯಭಟರು. ಇದನ್ನು ಸೌರವ್ಯೂಹದ ಸೂರ್ಯ ಕೇಂದ್ರಿತ ಮಾದರಿ ಅಂತ ಕರೀತಾರೆ. ಆರ್ಯಭಟ ಅವರು ಕಂಡುಹಿಡಿದು ಸೌರವ್ಯೂಹದ ಸೂರ್ಯ ಕೇಂದ್ರಿತ ಮಾದರಿ ಅಂತ. ಭೂಮಿ ಮತ್ತು ಇತರ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತಿವೆ ಎಂದು ನಿಕೋಲಸ್ ಕೋಪರ್ನಿಕಸ್ ಮತ್ತು ಜೋನಾಲೆಸ್ ಕೆಪ್ಲರ್ ಇವರು ಕೂಡ ಪ್ರತಿಪಾದಿಸಿದರು. ಅದಕ್ಕಿಂತ ಮುಂಚೆ ಆರ್ಯಭಟ ಅವರು ಪ್ರತಿಪಾದಿಸಿದರು. ನಂತರ ಇವರು ವಿದೇಶಿ ಖಗೋಳಶಾಸ್ತ್ರಜ್ಞರ ಹೆಸರು ಪ್ರತಿಪಾದನೆಗೆ ಬಂತು. ಅದಂತ ಇಟಲಿಯ ಗಣಿತಜ್ಞ ಮತ್ತು ಭೌತ ವಿಜ್ಞಾನಿಯಾದ ಗೆಲಿಲಿಯೋ ಗೆಲಿಲಿ ಒಂದು ದೂರದರ್ಶನ ರೂಪಿಸಿ ಅದರ ಸಹಾಯದಿಂದ ಸೌರವ್ಯೂಹ ಸೂರ್ಯ ಕೇಂದ್ರಿತ ಕೋಪರ್ನಿಕಸ್ ಮಾದರಿ ಅಂತ ಫೈನಲ್ ಆಗಿ ಹೇಳ್ತಾನೆ. ಆದ್ದರಿಂದ ಗೆಲಿಲಿಯೋ ಪ್ರಮುಖ ಪಾತ್ರವನ್ನು ವಹಿಸ್ತಾನೆ. ನಂತರ ಗ್ರಹಗಳು ಸೂರ್ಯನ ಸುತ್ತ ಅಂಡಾಕಾರ ಪಥದಲ್ಲಿ ಪ್ರದಕ್ಷಿಣೆ ಹಾಕುವ ಆಕಾಶಕಾಯಗಳೇ ಗ್ರಹಗಳಂತ ಕರೀತಾನೆ. ಪ್ರತಿ ಗ್ರಹವು ತನ್ನದೇ ಆದ ನಿರ್ದಿಷ್ಟ ಮಾರ್ಗದಲ್ಲಿ ಚಲಿಸುವುದು. ಅದನ್ನು ಕಕ್ಷಾ ಮಾರ್ಗ ಅಂತ ಹೇಳಲಾಗುತ್ತದೆ. ಸೂರ್ಯನ ಸುತ್ತ ಭೂಮಾರ್ಗವನ್ನು ಭೂಪಥ ಅಂತ ಕರೀತಾರೆ. ಗ್ರಹಗಳಿಗೆ ಸ್ವಂತ ಬೆಳಕಿಲ್ಲ. ಅವುಗಳು ಬೆಳಕು ಮತ್ತು ಶಾಖಗಳು ಸೂರ್ಯನಿಂದ ಅವಲಂಬಿಸಿವೆ. ಭೂಮಿಯನ್ನು ನೋಡೋದಾದರೆ ನಮ್ಮ ಆವಾಸ ಸ್ಥಾನ ಭೂಮಿ ಸೌರವ್ಯೂಹದ ಒಂದು ವಿಶಿಷ್ಟವಾದಂಥ ಗ್ರಹ. ಸೂರ್ಯನಿಂದ 3ನೇ ಸ್ಥಾನದಲ್ಲಿದೆ. ನೋಡಿ, ಇದನ್ನು ಕೇಳ್ತಾರೆ. 3ನೇ ಸ್ಥಾನದಲ್ಲಿ ಭೂಮಿ ಇದೆ. ಇದು ಜೀವಿಯ ಹೊಂದಿರುವ ಏಕೈಕ ಗ್ರಹವಾಗಿದೆ. ಜೀವಿಯ ಬದುಕಿಗೆ ಬೇಕಾದ ಶಾಖ, ನೀರು, ಜೀವಾಣುಗಳನ್ನು ವಾಯುಗಳ ಈ ಗ್ರಹದಲ್ಲಿ ನಾವು ಕಾಣಬಹುದು. ನಂತರ ಭೂಮಿಯ ಒಂದು ಸಂಕ್ಷಿಪ್ತವಾಗಿ ಗಾತ್ರ, ಅದು ಎಷ್ಟು, ಯಾವಾಗ ಹುಟ್ಟಿದ್ದು, ಎಷ್ಟು ವರ್ಷ ಇದೆ ಅಂತ ನೋಡೋದಾದರೆ ಭೂಮಿ ಆಕಾರ ವಿಜ್ಞಾನಿಗಳ ಪ್ರಕಾರ ಭೂಮಿಯ ಧ್ರುವಗಳಲ್ಲಿ ಸ್ವಲ್ಪ ಚಪ್ಪಟೆಯಾಗಿದೆ ಮತ್ತು ಸಮಭಾಜಕ ವೃತ್ತದ ಬಳಿ ಸ್ವಲ್ಪ ಉಬ್ಬಿದೆ. ಇದನ್ನು ಖಚಿತವಾಗಿ ಹೇಳಿ ಇದನ್ನು ಜಿಯಾಯ್ಡ್ ಅಥವಾ ಭೂಮ್ಯಾಕಾರ ಎಂದು ಕರೆಯಲಾಗುತ್ತದೆ. ಅಂದರೆ ಭೂಮಿಯ ಪೂರ್ಣ ವೃತ್ತಾಕಾರ ಗುಂಡಾಗಿಲ್ಲ. ಭೂಮಿಯ ಗಾತ್ರ ಸೌರವ್ಯೂಹದಲ್ಲಿ ಭೂಮಿಯ 5ನೇ ದೊಡ್ಡ ಗ್ರಹವಾಗಿದೆ. ಎಷ್ಟನೇ ದೊಡ್ಡ ಗ್ರಹ? ಭೂಮಿ 5ನೇ. ಇದರ ಸಮಭಾಜಕ ವೃತ್ತ ವ್ಯಾಸ 12,557 ಚದರ ಮೀಟರ್ ಮತ್ತು ಧ್ರುವೀಯ ವ್ಯಾಸ 12,714 ಚದರ ಮೀಟರ್ ಆಗಿರುತ್ತದೆ. ಸಮಭಾಜಕ ವೃತ್ತದ ವ್ಯಾಸಕ್ಕಿಂತ ಧ್ರುವೀಯ ವ್ಯಾಸವು 43 ಡಿಗ್ರಿಗಿಂತ ಕಡಿಮೆ ಇದೆ. ಇದಕ್ಕೆ ಭೂಮಿಯ ಗೋಳಾಕಾರವಾಗಿರುವುದು ತಿಳಿಯುತ್ತದೆ. ಭೂಮಿ ಮೇಲ್ಮೈ ವಿಸ್ತೀರ್ಣ 510 ಮಿಲಿಯನ್ ಚದರ ಮೀಟರ್ ಆಗಿರುತ್ತದೆ. ಇದು ಭೂಮಿಯ ಸಂಕ್ಷಿಪ್ತ ವಿವರಣೆ. ಸೌರವ್ಯೂಹ ನೋಡೋದಾದರೆ ಇಲ್ಲಿ ಸೂರ್ಯ ಇದ್ದಾನೆ. ಸೂರ್ಯನ ನಂತರ ಬರುವುದು ಬುಧ, ನಂತರ ಶುಕ್ರ, ಮೊದಲನೇ ಗ್ರಹ ಬುಧ. ಸೂರ್ಯ ನಕ್ಷತ್ರ ಅಂತ ಕರೀತಾರೆ, ಅದು ಗ್ರಹ ಅಲ್ಲ, ನಕ್ಷತ್ರ. ಓಕೆ, ಹಲವಾರು ನಕ್ಷತ್ರಗಳಿವೆ, ಆದರೆ ಪ್ರಕಾಶಮಾನವಾಗಿರುವಂಥ ನಕ್ಷತ್ರ ಸೂರ್ಯ. ಇವೆಲ್ಲವನ್ನು ಉಳಿದ ಗ್ರಹಗಳು ಅವಲಂಬಿಸಿದೆ. ನಂತರ ಭೂಮಿ 3ನೇ ಸ್ಥಾನದಲ್ಲಿ ಭೂಮಿ ಇದೆ. ನಂತರ 4ನೇ ಸ್ಥಾನದಲ್ಲಿ ಮಂಗಳ. ನೆಕ್ಸ್ಟು ಭೂಮಿ ಮತ್ತು ಗುರು ಮಧ್ಯ ಕ್ಷುದ್ರ ಗ್ರಹಗಳನ್ನು ನಾವು ಹೆಚ್ಚಾಗಿ ನೋಡಬಹುದು. ಓಕೆ, ಕ್ಷುದ್ರ ಗ್ರಹಗಳು. ನೆಕ್ಸ್ಟು ಗುರು, ನೆಕ್ಸ್ಟು ಶನಿ, ನೆಕ್ಸ್ಟು ಯುರೇನಸ್. 4 ಗುರು, 5 ಶನಿ, 6 ಯುರೇನಸ್, 4 ಮಂಗಳ, 7 ಯುರೇನಸ್, 8 ನೆಪ್ಚೂನ್. ಒಟ್ಟು 8 ಗ್ರಹಗಳನ್ನು ನಾವು ಕಾಣಬಹುದಾಗಿದೆ.
ಓಕೆ, ನಾವು ಮಂಗಳವನ್ನು ಕೌಂಟ್ ಮಾಡಲಿಲ್ಲ, ಅದಕ್ಕೆ ಅದಕ್ಕೊಂದು ನಂಬರ್ ಕೊಡಬೇಕು. ನಂತರ ಭೂಮಿಯ ಚಲನೆಗಳನ್ನು ನೋಡೋದಾದರೆ, ಭೂಮಿಯ ದೈನಂದಿನ ಚಲನೆ ಮತ್ತು ವಾರ್ಷಿಕ ಚಲನೆ ಎಂಬ ಎರಡು ಚಲನೆಗಳನ್ನು ತನ್ನ ಅಕ್ಷದಲ್ಲಿ ಭೂ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುವುದೇ ದೈನಂದಿನ ಚಲನೆ. ಭೂಮಿ ತನ್ನ ಕಕ್ಷಾ ಮಾರ್ಗದಲ್ಲಿ ಸೂರ್ಯನನ್ನು ಸುತ್ತುವುದೇ ವಾರ್ಷಿಕ ಚಲನೆ. ಭೂಮಿಯ ಸೂರ್ಯನನ್ನು ಪ್ರದಕ್ಷಿಣೆ ಹಾಕುವುದು ಅಕ್ಷದಲ್ಲಿ ಸದಾ ಸುತ್ತುತ್ತಿರುತ್ತದೆ. ಅಂದರೆ ತನ್ನನ್ನು ತಾನು ಸುತ್ತಿ ಮತ್ತೆ ಸೂರ್ಯನ ಸುತ್ತನ್ನು ಸುತ್ತುತ್ತದೆ, ನೆನಪಿಟ್ಕೊಳ್ಳಿ. ನಂತರ ಸೌರವ್ಯೂಹದಲ್ಲಿ 8 ಗ್ರಹಗಳಿವೆ. ಅವುಗಳು ಯಾವುದೆಂದರೆ ಬುಧ 1, ಶುಕ್ರ 2, ಭೂಮಿ 3, 4 ಮಂಗಳ, 5 ಗುರು, 6 ಶನಿ, 7 ಯುರೇನಸ್ ಮತ್ತು 8 ನೆಪ್ಚೂನ್. ಈ ಹಿಂದೆ 9ನೇ ಗ್ರಹ ಅಂತ ಯಾವುದನ್ನು ಪ್ಲೂಟೋ ಅಂತ ಕರಿತಾ ಇದ್ರು, ಅದನ್ನು ಕುಬ್ಜ ಗ್ರಹ ಎಂದು ಪರಿಗಣಿಸಿ ಅದನ್ನು ಪಟ್ಟಿಯಿಂದ ಹೊರತೆಗೆಯಲಾಗಿದೆ. ಅಂದರೆ 8 ಗ್ರಹಗಳು. ಬುಧ ಗ್ರಹದ 1ನೇ ಗ್ರಹದ ಬಗ್ಗೆ ನೋಡ್ತಾ ಹೋಗುವ. ಸ್ವಲ್ಪ ಲೆಂದಿ ಇದೆ, ಆದರೆ ಬೇರೆ ವಿಷಯಗಳನ್ನು ತೆಗೆದುಕೊಂಡಿದ್ದು ನಾನು ಬುಕ್ಸಲ್ಲಿ ಇರೋದನ್ನೇ ಆ್ಯಸ್ ಇಟ್ ಈಸ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನೀವು ನೋಟ್ಸ್ ಮಾಡ್ತಾ ಹೋದರೆ ಇನ್ನೂ ಅನುಕೂಲ ಆಗ್ತದೆ. ಬುಧ ಗ್ರಹದ ಬಗ್ಗೆ ನೋಡೋದಾದ್ರೆ ನೋಡಿ, ಆಲ್ರೆಡಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇವನನ್ನು ಓದೇ ಬಿಡ್ತದೆ. ಯಾವುದೇ ಕೋಚಿಂಗ್ ಸೆಂಟ್ರಿಗೆ ಹೋದರೆ ನಿಮಗೆ ಅದನ್ನು ತಿಳಿಸ್ಕೊಡ್ತಾರೆ. ಅದನ್ನು ನಾವು 5ನೇ ಕ್ಲಾಸಲ್ಲೇ ಕಲಿಸ್ಬಿಟ್ಟಿದ್ದಾರಲ್ವ, ನಾವು ಬೇರೆ ಕಡೆ ಹೋಗೋದೇ ಅವಶ್ಯಕತೆ ಇಲ್ಲ. ಇದು ಸೂರ್ಯನ ಅತ್ಯಂತ ಹತ್ತಿರವಾದಂಥ ಗ್ರಹ. ಇದರಲ್ಲಿ ನೀರು ಇಲ್ಲ. ಇದು ಬಹಳ ಬಿಸಿಯಾಗಿರುವಂಥ ಗ್ರಹವಾಗಿದೆ. ಶುಷ್ಕ ವಾತಾವರಣವನ್ನು ಹೊಂದಿದೆ. ಶಿಲಾ ಮೇಲ್ಮೈ ಕಂದಕಗಳನ್ನು ಹೊಂದಿದೆ. ಪರ್ವತಗಳಿಂದ ಕೂಡಿದೆ. ಕಂದು ಬಣ್ಣ ಹೊಂದಿದೆ. ಬುಧ ಗ್ರಹ ಯಾವ ಬಣ್ಣ ಅಂತ ಕೇಳ್ತಾರೆ, ಕಂದು ಬಣ್ಣ. ನೋಡಿ, ಕಂದು ಬಣ್ಣ, ಕೆಂಪು ಇಂಪು ಅದನ್ನೆಲ್ಲ ನೋಡಿದ್ರು ಲಾಸ್ಟಿಗೆ ನೀವು ಬರೋದೇ ಟೆಕ್ಸ್ಟ್ ಬುಕ್ಕಿಗೆ. ಅದಕ್ಕಾಗಿ ಕಂದು ಬಣ್ಣ ಬುಧ ಗ್ರಹ. ಅದೇ ಎಲ್ಲ ಗ್ರಹಗಳಿಗಿಂತ ಅವಧಿಯಲ್ಲಿ ಸೂರ್ಯನು ಸುತ್ತದೆ. ಎಲ್ಲ ಗ್ರಹಗಳಿಗಿಂತ ಕಡಿಮೆ ಅವಧಿ ಇದೆ, ಹತ್ತಿರದಾಗಿದೆ. ಒಂದೇ ಸುತ್ತು ಬಂದರೆ ಆಯಿತು. ಅದರಿಂದ ಕಡಿಮೆ ಅವಧಿಯಲ್ಲಿ ಇದು ಸುತ್ತದೆ. 2ನೇ ಗ್ರಹ ನೋಡೋದಾದರೆ ಶುಕ್ರ. ಇದು 2ನೇ ಸ್ಥಾನದಲ್ಲಿದೆ. ಭೂಮಿಗಿಂತ ಸ್ವಲ್ಪ ಚಿಕ್ಕದಾಗಿದೆ. ಇದು ಅತ್ಯಂತ ಪ್ರಕಾಶಮಾನವಾದಂಥ ಗ್ರಹವಾಗಿದೆ. ಬೆಳಕಿನ ಚುಕ್ಕೆ, ಬೆಳ್ಳಿ ಚುಕ್ಕೆ ಹಾಗೂ ಸಂಜೆಯ ಚುಕ್ಕೆ ಅಂತನ ಇದನ್ನು ಕಾಣ್ತಾರೆ. ನಾವು ಒಂದು ರಾತ್ರಿ ಬೆಳಗಿನ ಜಾವ ನೋಡಿದಾಗ ಸಂಜೆ ಹೊತ್ತೆ ನೋಡಿದಾಗ ಒಂದು ಪ್ರಕಾಶವಾದ ನಕ್ಷತ್ರ ಟೈಪ್ ಹೊಳಿತಾ ಇರ್ತದೆ, ಅದು ಶುಕ್ರ ಗ್ರಹವಾಗಿರ್ತದೆ. ಮಂಗಳ ಗ್ರಹ ಇದು 4ನೇ ಗ್ರಹ. ಅಂಗಕಾರಕ ಮತ್ತು ಕೆಂಪು ಗ್ರಹ ಅಂತ ಇದನ್ನು ಕರೀತಾರೆ. ಇದರಲ್ಲಿ ಮಣ್ಣು ಮತ್ತು ಕೆಂಪು ಬಣ್ಣದ ಕಬ್ಬಿಣದ ಆಕ್ಸೈಡ್ನಿಂದ ಇದು ಕೂಡಿದೆ. ಇದರಲ್ಲಿ ಜ್ವಾಲಾಮುಖಿಗಳು, ದೊಡ್ಡ ಕಂದಕಗಳು ಮತ್ತು ಕೆಂಪು ಧೂಳಿನ ಮೋಡಗಳನ್ನು ಕಾಣಸಿಗುತ್ತದೆ. ಮಂಗಳ ಗ್ರಹ ಒಂದು ಮರುಭೂಮಿಯಂತಿದೆ ಅಂತ ವಿಶ್ಲೇಷಿಸಲಾಗಿದೆ. ನಂತರ ಗುರು, ಇದು 5ನೇ ಗ್ರಹವಾಗಿರ್ತದೆ. ಸೌರವ್ಯೂಹದ ಅತ್ಯಂತ ದೊಡ್ಡ ಗ್ರಹವಾಗಿದೆ. 1300 ಭೂಮಿಗಳಷ್ಟು ತುಂಬುವಷ್ಟು ದೊಡ್ಡದಾಗಿದೆ. ಅಂದರೆ 1300 ಭೂಮಿಯನ್ನು ತುಂಬೋದು. ನಮ್ಮ ಭೂಮಿ ಎಷ್ಟು ದೊಡ್ಡದಾಗಿದೆಯಲ್ಲ, ಅದಕ್ಕಿಂತ 1300 ಭೂಮಿಯನ್ನು ಆ ಗ್ರಹದಲ್ಲಿ ತುಂಬಬಹುದು. ಬ್ರಹ್ಮಸ್ಪತಿ ಅಂತಲೂ ಇದನ್ನು ಕರೆಯಲಾಗುತ್ತದೆ. ಅಪಾರ ಅನಿಲವನ್ನು ತುಂಬಿದೆ. ಭೂಮಿಯ 3ರಷ್ಟು ವಿಸ್ತಾರವಾದ ದೊಡ್ಡ ಕೆಂಪು ಮಚ್ಚೆ ಹೊಂದಿರುವ ಧೂಳು ಮತ್ತು ಹಿಮದ ಕಣಗಳಿಂದ ಇದು ಕೂಡಿದೆ. ತೆಳುವಾದ ಉಂಗುರಗಳು ಗುರುಗ್ರಹವನ್ನು ಸುತ್ತುವರೆದಿವೆ. ಓಕೆ, ನೆಕ್ಸ್ಟ್ ಶನಿ, ಸೂರ್ಯನ 6ನೇ ಗ್ರಹವಾಗಿದೆ. ಇದು ನೆನ್ಪಿಟ್ಕೊಳ್ಳಿ. ಗುರುಗ್ರಹದಂತೆ ಅನಿಲಗಳಿಂದ ಸುತ್ತುವರಿದೆ. ಈ ಗ್ರಹವು ಸಹಸ್ರಾರು ಉಂಗುರಗಳನ್ನು ಹೊಂದಿದೆ. ಈ ಉಂಗುರಗಳು ಹಿಮಕಲ್ಲು, ಕಲ್ಲು, ಧೂಳಿನ ಕಣಗಳಿಂದ ಕೂಡಿದೆ. ಸುತ್ತಲೂ ಇರುವ ಉಂಗುರಗಳಿಂದಾಗಿ ಇದು ವಿಶಿಷ್ಟ ಗ್ರಹವಾಗಿದೆ. ಇದು ಬಹಳ ಸುಂದರವಾದಂಥ ಗ್ರಹ. ಅಂದರೆ ಒಂದು ಇದಿದೆ, ಈ ಟೈಪ್ ರಿಂಗ್ ಕಾಣ್ತದೆ. ಓಕೆ, ಅದು ಧೂಳಿನ ಕಣಗಳಾಗಿರ್ಬೋದು, ಹಿಮ ಆಗಿರ್ಬೋದು, ಕಲ್ಲು. ಆದರೆ ಗುರುಗ್ರಹಕ್ಕೂ ಇದೆ, ಅದೇ ಚಿಕ್ಕ ಪ್ರಮಾಣದಲ್ಲಿದೆ. ನಂತರ ಯುರೇನಸ್, ಇದು ಸೂರ್ಯನ 7ನೇ ಗ್ರಹವಾಗಿದೆ. ಗುರು ಮತ್ತು ಶನಿ ಗ್ರಹಗಳಂತೆ ಸಹ ಅನಿಲಗಳಿಂದ ತುಂಬಿದೆ. ಇಡೀ ಗ್ರಹವು ನೀಲಿ ಮತ್ತು ಹಸಿರು ಬಣ್ಣದ ದಟ್ಟವಾದ ಮೋಡಗಳಿಂದ ಆವರಿಸಿದೆ. ಯುರೇನಸ್ ಯಾವ ಬಣ್ಣದ ಮೋಡಗಳಿಂದ ಆವರಿಸಿದಂಥ ಪ್ರಶ್ನೆ ಕೇಳ್ಬೋದು, ನೀಲಿ ಮತ್ತು ಹಸಿರು. ನಂತರ ಇದು ಸೌರವ್ಯೂಹದ 8ನೇ ಗ್ರಹ ನೆಪ್ಚೂನ್, ಸೂರ್ಯನಿಂದ ಅತಿ ದೂರದ ಗ್ರಹ. ಇದು ಸಂಯೋಜನೆ ಯುರೇನಸ್ ಗ್ರಹವನ್ನು ಹೋಲುತ್ತದೆ. ಇದು ಹೊಳೆಯುವ ನೀಲಿ ಬಣ್ಣದಾಗಿರುತ್ತದೆ. ಸೂರ್ಯನಿಂದ ಅತ್ಯಂತ ದೂರದಲ್ಲಿರುವುದರಿಂದ ಅತಿ ಶೀತವುಳ್ಳ ಗ್ರಹವಾಗಿದೆ. ಅಂದರೆ ಅಲ್ಲಿ ಬೆಳಕು ಕಡಿಮೆ ಹೋಗೋದ್ರಿಂದ ಅತಿ ಶೀತವಾಗಿರುವಂಥ ಗ್ರಹವಾಗಿದೆ. ಹಾಗಾದರೆ ಯಾವ್ಯಾವ ಗ್ರಹಗಳು ಎಷ್ಟೆಷ್ಟು ಭ್ರಮಣೆ ಮತ್ತು ಪರಿಭ್ರಮಣೆ. ಭ್ರಮಣೆ ಅಂದರೆ
ಅವರೇ ಆ ಗ್ರಹನೇ ತಿರ್ಕೊಂಡು ಪರಿಭ್ರಮಣದಿಂದ ಸೂರ್ಯನ ಸುತ್ತ ತಿರ್ಬೋದು. ಬುಧ 49 ದಿನ ಆಗ್ತದೆ ತನ್ನಂತಾನು ತಿರ್ಕೊಳ್ಳೋದು. ಸೂರ್ಯನ ತಿರುಗಕ್ಕೆ 88 ದಿನ ಆಗ್ತದೆ. ಶುಕ್ರ 243 ದಿನ ಆಗ್ತದೆ ತನ್ನಂತಾನು ಸ್ಲೋ ಆಗ್ತಿರ್ತದೆ ಇದು. ನೆಕ್ಸ್ಟ್ 225 ದಿನ ಸೂರ್ಯನ ಸುತ್ತ ತಿರುಗಲಿಕ್ಕೆ. ಭೂಮಿ 24 ಗಂಟೆ, ಅದಕ್ಕೆ ಹಗಲು ರಾತ್ರಿ ಬರ್ತದಲ್ಲ ನಮಗೆ, ಅದಕ್ಕೆ 24 ಗಂಟೆ ಬೇಕು. ಸೂರ್ಯನ ಸುತ್ತ ಸುತ್ತಲು 365/4 ಬೇಕು, ಅಂದರೆ 4 ವರ್ಷಕ್ಕೊಮ್ಮೆ 366 ದಿನಗಳು ಪೂರ್ಣಗೊಳ್ಳುತ್ತವೆ. ನೆಕ್ಸ್ಟ್ ಮಂಗಳ ಗ್ರಹ 24 ಗಂಟೆ 37 ನಿಮಿಷ ಬೇಕು ತನ್ನಂತಾನು ಸುತ್ತಕೊಳ್ಳೋಕ್ಕೆ. ವಾರ್ಷಿಕ ಚಲನೆಗೆ 686 ದಿನ ಬೇಕು ನೋಡಿ. 2 ವರ್ಷದ ನಂತರನೇ ಅದು ಸೂರ್ಯನ ಸುತ್ತದ. ಗುರು 10 ಗಂಟೆ ಬೇಕು, 12 ವರ್ಷ ಬೇಕು ಸೂರ್ಯನ ಸುತ್ತಲಿಕ್ಕೆ. ವಾವ್, 12 ವರ್ಷ ಬೇಕು ತನ್ನಂತಾನು ಸುತ್ತಲಿಕ್ಕೆ. 10 ಗಂಟೆ ಅಂದರೆ ನಮ್ಮ ಭೂಮಿಗಿಂತ ಸ್ಪೀಡ್ ತಿರುಗ್ತದೆ, ಆದರೆ 12 ವರ್ಷ ಸೂರ್ಯನ ಸುತ್ತಲಿಕ್ಕೆ. ಶನಿ 10 ಗಂಟೆ 39 ನಿಮಿಷ, ತನ್ನಂತಾನು 10 ಗಂಟೆ ಇರ್ತಿರ್ತದೆ, 29.5 ವರ್ಷ ಬೇಕು. ನೆಕ್ಸ್ಟ್ ಯುರೇನಸ್ 17 ಗಂಟೆ ಬೇಕು ತನ್ನಂತಾನು ಸುತ್ತಲಿಕ್ಕೆ, 84 ವರ್ಷ ಬೇಕು. ನೆಪ್ಚೂನ್ 16 ಗಂಟೆ ಬೇಕು ತನ್ನಂತಾನು ಸುತ್ತಲಿಕ್ಕೆ, 165 ವರ್ಷ ಬೇಕು ಸೂರ್ಯನ ಸುತ್ತಲಿಕ್ಕೆ. ಅತಿ ದೂರದಲ್ಲಿರುವಂಥ ಗ್ರಹ, ಇದನ್ನು ನೆನಪಿಟ್ಕೊಳ್ಬೇಕಾಗ್ತದೆ. ನೋಡಿ ಎಷ್ಟು ವಿಚಿತ್ರವಾಗಿದೆ. 165 ವರ್ಷ ಬೇಕು ಒಂದು ಸೂರ್ಯನ ಸುತ್ತಲಿಕ್ಕೆ, ಇದು 86 ವರ್ಷ ಬೇಕು. ಏನು ಗ್ರೇಟ್ ಅಲ್ವಾ? ಆದ್ದರಿಂದ ನಂತರ ಉಲ್ಕೆಗಳು ಅಂದರೆ ಏನಂತಂದರೆ, ಇದರ ಎಕ್ಸಾಂಪಲ್ ನಿಮಗೆ 6-7ನೇ ಕ್ಲಾಸಲ್ಲಿ ನಾನು ವಿಡಿಯೋ ಮಾಡ್ತಾ ಹೋಗ್ಬೇಕಾದ್ರೆ ದೊರೀತದೆ. ಈಗ ಸಂಕ್ಷಿಪ್ತವಾಗಿ ಆ ಶಬ್ದದ ಅರ್ಥವನ್ನು ತಿಳ್ಕೊಂಡ್ರೆ ಸಾಕಾಗ್ತದೆ. ಆಕಾಶದಿಂದ ವಾಯುಗೋಳವನ್ನು ಪ್ರವೇಶಿಸುವ ದ್ರವ್ಯದ ಚೂರುಗಳನ್ನು ಉಲ್ಕೆಗಳು ಅಂತ ಕರೆಯಲಾಗುತ್ತದೆ. ಇವು ವಾಯುಗಳ ಪ್ರವೇಶಿಸುವ ಉರಿದು ಪ್ರಕಾಶಮಾನವಾದ ಬೆಳಕಿನ ಗೆರೆಗಳಂತೆ ರಾತ್ರಿ ಕಾಶದಲ್ಲಿ ಗೋಚರಿಸುತ್ತವೆ. ಆದ್ದರಿಂದ ಅವುಗಳನ್ನು ಬೀಳುವ ನಕ್ಷತ್ರಗಳು ಅಂತ ಹೇಳೋದು. ಬೀಳುವ ನಕ್ಷತ್ರಗಳು ಅದು ಯಾವುದೇ ನಕ್ಷತ್ರನೋ ಅವು ಉಲ್ಕೆಗಳಾಗಿರ್ತವೆ. ಕ್ಷುದ್ರ ಗ್ರಹ ಅತಿಯತ ಆಕಾರ ಶಿಲೆಗಳಂಥ ಆಕಾಶಕಾಯಿಗಳನ್ನು ಕ್ಷುದ್ರಗಳೆಂದು ಕರೆಯುತ್ತೇವೆ. ಇವು ಸೂರ್ಯನನ್ನು ಸುತ್ತುತ್ತಿದ್ದು ಮಂಗಳ ಮತ್ತು ಗುರು ಗ್ರಹದ ಕಕ್ಷೆಯ ನಡುವೆ ಕಂಡುಬರುತ್ತವೆ. ನಂತರ ಧೂಮಕೇತುಗಳು. ಧೂಮಕೇತುಗಳು ಹಿಮದ ಆಕಾಶ ಕಾಯಿಗಳಾಗಿರ್ತವೆ. ಅವು ಅನಿಲ ಧೂಳಿನ ಕಣಗಳು ಬಿಡುಗಡೆ ಮಾಡುತ್ತವೆ. ಅವು ಸೂರ್ಯನ ಸುತ್ತ ಸುತ್ತುತ್ತವೆ. ಧೂಮಕೇತು ಸೂರ್ಯನ ಹತ್ತಿರ ಬಂದಾಗ ಅನಿಲ ಧೂಳಿನಿಂದ ಕೂಡಿ ಉದ್ದ ಬಾಲ ಪಡೆಯುತ್ತವೆ. ಇವುಗಳನ್ನು ರಾತ್ರಿ ವೇಳೆಯಲ್ಲಿ ನಾವು ನೋಡಬಹುದಾಗಿದೆ. 76 ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುವ ಹ್ಯಾಲಿ ಧೂಮಕೇತುವಿನ ನಂತರ ಕೆಲವು ಧೂಮಕೇತುಗಳು ನಿಗದಿತವಾಗಿ ಕಾಣಿಸಿಕೊಳ್ಳುತ್ತವೆ. ಈ ಹಿಂದೆ 1986ರಲ್ಲಿ ಹ್ಯಾಲಿ ಧೂಮಕೇತು ಕಾಣಿಸಿಕೊಂಡಿತ್ತು. ಭೂಮಿಯ ಉಪಗ್ರಹ ಚಂದ್ರವಾಗಿರ್ತಾನೆ. ಗ್ರಹದ ಸುತ್ತು ಹಾಕುವ ಆಕಾಶಕಾಯವೇ ಉಪಗ್ರಹ. ಚಂದ್ರನ ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಚಂದ್ರವಾಗಿರ್ತದೆ. ಇದು ಭೂಮಿಯ ಸುತ್ತ ಸುತ್ತುತ್ತದೆ. ಚಂದ್ರನಿಗೆ ಸ್ವಂತ ಬೆಳಕಿಲ್ಲ, ಆದರೆ ರಾತ್ರಿ ವೇಳೆ ಸೂರ್ಯನ ಬೆಳಕನ್ನು ಪಡೆದು ಅದನ್ನು ಪ್ರತಿಫಲಿಸಿದಾಗ ಚಂದ್ರ ಗೋಚರಿಸ್ತಾನೆ. ಚಂದ್ರನ ಚಲನೆಗಳು. ಚಂದ್ರನಿಗೆ 2 ವಿಧದ ಚಲನೆಗಳಿವೆ. ಒಂದು ಅಕ್ಷದಲ್ಲಿ ಸುತ್ತುವುದು, ಅಕ್ಷ ಭ್ರಮಣೆ. ಮತ್ತೊಂದು ತನ್ನ ಪಥದಲ್ಲಿ ಭೂಮಿಯ ಸುತ್ತ ಸುತ್ತುವುದು. ಸೇಮ್ ತನ್ನಂತಾನು ಸುತ್ತಕೊಂಡು ಭೂಮಿಯ ಸುತ್ತ ಸುತ್ತುತ್ತಾನೆ. ನಿಮಗಿದು ಗೊತ್ತೇ ಪಾಯಿಂಟ್ನಲ್ಲಿ ನೀಡಿದ್ದಾರೆ. ಸೂರ್ಯ ಮತ್ತು ಅದರ ಸುತ್ತಮುತ್ತಲು ಆಕಾಶಕಾಯಿಗಳು ಸಮೂಹಕ್ಕೆ ಸೌರವ್ಯೂಹ ಅಂತ ಕರೀತಾರೆ. ಮಂಗಳ ಗ್ರಹದ 2 ನೈಸರ್ಗಿಕ ಉಪಗ್ರಹಗಳೆಂದರೆ ಫೋಬೋಸ್ ಮತ್ತು ಡೈನೋಸ್ ಗ್ರಹಗಳು. ಏನು ಓದಿರ್ತೀರಿ ಯವ್ವ? ಆ ಕಡೆ ಹೋಗ. ಮಂಗಳ ಗ್ರಹ 2 ನೈಸರ್ಗಿಕ ಉಪಗ್ರಹಗಳನ್ನು ನಾವು ನೋಡಬಹುದು. ಅವುಗಳಂದರೆ ಫೋಬೋಸ್ ಮತ್ತು ಡಯೋಸ್. ಓಕೆ, ನೆಕ್ಸ್ಟು ಗುರುಗ್ರಹಕ್ಕೆ 67ಕ್ಕೂ ಹೆಚ್ಚು ನೈಸರ್ಗಿಕ ಉಪಗ್ರಹಗಳು ಮತ್ತು ಶನಿ ಗ್ರಹಕ್ಕೆ 62 ಹೆಚ್ಚು ನೈಸರ್ಗಿಕ ಉಪಗ್ರಹಗಳಿವೆ. ಯುರೇನಸ್ ಗ್ರಹಕ್ಕೆ ಕನಿಷ್ಠ 27 ನೈಸರ್ಗಿಕ ಉಪಗ್ರಹಗಳಿದ್ದು ನೆಪ್ಚೂನ್ 14 ನೈಸರ್ಗಿಕ ಉಪಗ್ರಹಗಳು. ಎಲ್ಲರಿಗೂ ನೈಸರ್ಗಿಕ ಉಪಗ್ರಹಗಳಿವೆ. ಬುಧ ಮತ್ತು ಶುಕ್ರ ಗ್ರಹಗಳಿಗೆ ಯಾವುದೇ ನೈಸರ್ಗಿಕ ಉಪಗ್ರಹಗಳೇ ಇಲ್ಲ.
ಇದುವರೆಗೆ ತಿಳಿದ ಜೀವಿಗಳು ಕಂಡುಬರುವ ಏಕೈಕ ಗ್ರಹ ಭೂಮಿ. ವಿವಿಧ ಉದ್ದೇಶಗಳಿಗೆ ಮಾನವ ಅನೇಕ ಕೃತಕ ಉಪಗ್ರಹಗಳನ್ನು ಹಾರಿಸಿದ್ದಾರೆ. ಭಾರತ ನಿರ್ಮಿತ ಮೊದಲ ಉಪಗ್ರಹ ಆರ್ಯಭಟ. ಚಂದ್ರನ ಮೇಲೆ ಮೊದಲು ಕಾಲಿಟ್ಟವನು ನೀಲ್ ಆರ್ಮ್ಸ್ಟ್ರಾಂಗ್. ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್ ಅನಿಲ ದೈತ್ಯ ಗ್ರಹಗಳನ್ನು ಎಂದು ಕರೆಯಲಾಗುತ್ತದೆ. ಇದು 13 ಪಾಠಗಳನ್ನು ನೋಡಿದರೆ ಮುಂದಿನ ಪಾಠಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡುವ. ಧನ್ಯವಾದಗಳು.